ಹಾಯ್, ಹೇಗಿದ್ದೀರಾ ಎಲ್ಲರೂ? ಇದು ಹೇಳಿ ನೋಡೋಣ, ವೆಜ್ಜಾ ನಾನ್ ವೆಜ್ಜಾ ಅಂತ. ಯಾಕಂದರೆ ನಾವು ಹೇಳೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿ ಕೂಡ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಹಲಸಿನಕಾಯಿನ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆ ಸಿಟ್ಕೊಂಡು, ಚಾಕುಗೂ ಸ್ವಲ್ಪ ಎಣ್ಣೆ ಸಿಟ್ಕೊಂಡ್ರೆ ಇದೆಲ್ಲ ಅಂಟ್ಕೊಳ್ಳೋದಿಲ್ಲ. ಮತ್ತೇನೋ ಚಾಕಕ್ಕೆ ಅಂಟ್ಕೊಂಡಿದೆ ಅಂತಂದ್ರೂ ಬಿಸಿ ಮಾಡಿಬಿಟ್ಟು ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ ಅದು. ಈ ಥರ ಕಟ್ ಮಾಡ್ಕೊಂಡು ಪೇಪರಲ್ಲೆಲ್ಲ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಕ್ಲೀನ್ ಮಾಡ್ಕೊಂಡಿರೋ ಹಲಸಿನಕಾಯಿ ಸಿಪ್ಪೆನ ಸ್ವಲ್ಪ ನೀಟಾಗಿ ತಕ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಷಿಲ್ ಬರಬೇಕು. ಹೈ ಫ್ಲೇಮ್ ಇಟ್ಟು ಒಂದೇ ಒಂದು ವಿಷಿಲ್ ಬರೆಸಿ ಸಾಕು. ಅಷ್ಟರೊಳಗಡೆ ಬೆಂದ್ಬಿಡುತ್ತಿದ್ದು. ಕುಕ್ಕರಲ್ಲಿ ಹಲಸಿನಕಾಯಿ ಬೇಯೋಷ್ಟೊತ್ತಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಒಂದು 2 ಪೀಸು ಚಕ್ಕೆ, 4 ಏಲಕ್ಕಿ, 6 ಲವಂಗ, ಒಂದು ಅರ್ಧ ಟೀ ಚಮಚದಷ್ಟು ಸೋಂಪು, ಒಂದು 20 ಗೋಡಂಬಿ ಸೀಳ್ಕೊಂಡಿರೋದು, ಒಂದು ಈರುಳ್ಳಿನ ಹೆಚ್ಚಿಕೊಂಡು ಹಾಕಿದ್ದೀನಿ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಒಂದು 2 ನಿಮಿಷ. ಇವಾಗ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇದಕ್ಕೆ 1 ಟೀ ಚಮಚದಷ್ಟು ಖಾರದ ಪುಡಿ, 1 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು 1 ಇಡೀ ಆಗೋಷ್ಟು ಕಾಯಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಈ ಪಾತ್ರೆ ಬಿಸಿಗೇ ಕಾಯಿ ಬೆಚ್ಚಗಾಗುತ್ತೆ. ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನೋಡಿ, ಈ ಥರ ಆಗಿದೆ. ತಣ್ಣಗಾಗಕ್ಕೆ ಬಿಟ್ಟು ಈಗ ನಾನು ಉಂಡೆಗೆ ರೆಡಿ ಮಾಡ್ಕೊಳ್ತೀನಿ. ಈ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಹಲಸಿನಕಾಯಿ, ಈ ಹಲಸಿನಕಾಯಿನ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ಥರ ನಾರ್ ಥರ ಆಗುತ್ತೆ. ಇದಕ್ಕೆ ಅರ್ಧ ಟೀ ಚಮಚದಷ್ಟು ಖಾರದ ಪುಡಿ, 1/4 ಟೀ ಚಮಚದಷ್ಟು ಅರಿಶಿಣ ಪುಡಿ, ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಚಮಚದಷ್ಟು ಧನಿಯಾ ಪುಡಿ. ಇದು ಚಿಕನ್ ಮಟನ್ ಮಸಾಲ, ಇದು ಮನೇಲಿ ಮಾಡಿರೋದು. ಅದಿಲ್ಲ ಅಂತಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು ಅರ್ಧ ಟೀ ಚಮಚದಷ್ಟು. 1 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಒಂದು ಅರ್ಧ ಟೀ ಚಮಚ ಉಪ್ಪು ಹಾಕ್ಕೊಂಡು, 2 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಅರ್ಧ ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೋಬೋದು. ಅವಾಗ ಇನ್ನೂ ಉಂಡೆ ಚೆನ್ನಾಗೇ ಆಗುತ್ತೆ. ನೋಡಿ, ಈ ಥರ ಉಂಡೆ ಕಟ್ಕೋಬೇಕು. ಎಣ್ಣೆಲಿ ಕರ್ಕೊಳ್ಳೋಕ್ಕೆ ಗಟ್ಟಿಯಾಗಿ ಕಟ್ಕೊಂಡು ಪಕ್ಕಕ್ಕಿಟ್ಟು ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಇದನ್ನು ನೋಡಿದ್ರೆ ಯಾರಾದರೂ ಹೇಳ್ತಾರೆ ವೆಜ್ ಇದು ಅಂತ, ನಾವಷ್ಟೇ ಹೇಳಬೇಕು ಇದು ವೆಜ್ ಇದು ಅಂತ. ಅಷ್ಟು ನೋಡೋಕ್ಕಷ್ಟು ನಾನ್ ವೆಜ್ ಥರನೇ ಕಾಣುತ್ತೆ. ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ನಾನು ಮೊದಲೇ ಹುರಿದು ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ದಪ್ಪ ಬೇಕು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೆಯದು, ಯಾಕಂದರೆ ಉಂಡೆ ಹಾಕಿದ್ಮೇಲೆ ಎಳ್ಕೊಂಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಟ್ಟು ನಾನಿವಾಗ ಉಂಡೆ ಕರ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಳ್ತೀನಿ. ಈ ಉಂಡೆ ಎಣ್ಣೆಲಿ ಕರ್ಕೊಂಡು ಗ್ರೇವಿಗೆ ಹಾಕಬೇಕು. ಸೇಮ್ ಕೈಮಾ ಉಂಡೆ ಹೇಗೆ ಮಾಡ್ತಾರೋ ಹಾಗೆ ಇದನ್ನು ಮಾಡೋದು. ನೋಡಿ, ನಿಧಾನಕ್ಕೆ ಒಂದೊಂದೇ ಹಾಕ್ಕೊಂಡು ಹಾಕಿದ ತಕ್ಷಣ ಇದು ಅಲುಗಾಡ್ಸೋಕ್ಕೆ ಹೋಗಬೇಡಿ. ಸ್ಪೂನಲ್ಲಿ ಅವಾಗವಾಗ ತಿರುಗಿಸ್ಕೊಂಡು ಲಾಸ್ಟಲ್ಲಿ ನೋಡಿ ಈ ಥರ ಕರ್ಕೊಳ್ಬೇಕು. ಯಾರಾದರೂ ನೋಡಿದ್ರೂ ಇದನ್ನು ಹೇಳಲ್ಲ, ಇದನ್ನು ಹಾಗೆ ತಿನ್ಬೋದು, ಈ ಉಂಡೆನ ಹಾಗೆ ತಿನ್ಬೋದು. ಒಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ಏನಾರು ಹಾಕ್ಕೊಂಡು ಮಕ್ಳಿಗೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನಾರ್ ನೋಡಿ. ಯಾರಾದರೂ ಹೇಳಿದ್ರೆ ಇದು ಮಟನ್ ಕೈಮಾ ಉಂಡೆ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟು ಹತ್ರದಲ್ಲಿರುತ್ತೆ ಇದು ಮಟನ್ ಕೈಮಾ ಉಂಡೆಗೆ. ವೆಜ್ ತಿನ್ನೋರ್ಗಂತೂ ಇದು ತುಂಬ ಟೇಸ್ಟಿ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಗ್ರೇವಿ ರೆಡಿ ಆಗಿದೆ. ಈ ಗ್ರೇವಿಗೆ ಇದನ್ನು ಉಂಡೆನ ಹಾಕ್ಕೊಂಡು ಒಂದೇ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ, ಯಾಕಂದರೆ ಎಣ್ಣೆಲಿ ಕರ್ಕೊಂಡಿರ್ತೀವಲ್ಲ, ಈ ಮಸಾಲ ನೀರ್ಕೊಂಡ್ರೆ ಸಾಕು. ಈಗ ಇದು ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ನೀವೇ ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ ಇದು ಹಲಸಿನಕಾಯಿ ಕೈಮಾ ಉಂಡೆ ಅಂತ. ನಾನ್ ವೆಜ್ಜೇ ಅಂದ್ಕೊಳ್ತಾರೆ. ನಿಮ್ಮ ಮನೇಲಿ ಒಂದು ಸಲ ಮಾಡಿ ಹೇಗಿದೆ ಅಂತ ನಂಗೆ